ನರಹರಿ ತೀರ್ಥರ ಪರಮಾನುಗ್ರಹದ ಬಲದಿಂದ ಮೊದಲಿನಿಂದಲೂ ನರಹರಿ ತೀರ್ಥರ ಪೂಜೆ ಹಾಗೂ ಆರಾಧನೆ ಉತ್ತರಾದಿ ಮಠದ ವತಿಯಿಂದ ಅನೂಚಾನ ಪರಂಪರೆಯಿಂದ ನಡೆದು ಬಂದಿದೆ. ಮಧ್ಯದಲ್ಲಿ ಅದಕ್ಕೆ ತಾತ್ಕಾಲಿಕವಾಗಿ ಸ್ವಲ್ಪ ತೊಂದರೆ ಬಂದಾಗ ಪುನಃ ಸರ್ವೋಚ್ಚ ನ್ಯಾಯಾಲಯ ನರಹರಿ ತೀರ್ಥ ಶ್ರೀಪಾದಂಗಳವರ ಆರಾಧನೆಯನ್ನು ಮಾಡುವುದಕ್ಕೆ ಉತ್ತರಾದಿ ಮಠಕ್ಕೆ ಅವಕಾಶವನ್ನು ಕೊಟ್ಟಿದೆ. ಆದರೂ ಅದರ ವ್ಯಾಖ್ಯಾನವನ್ನು ಇಂಟರ್ಪ್ರಿಟೇಷನ್ ಸರಿಯಾಗಿ ಮಾಡಿಕೊಳ್ಳದೆ ಮತ್ತೆ ಸಮಸ್ಯೆಯಾದಾಗ ಇವತ್ತು ಗುರುಗಳ ನರಹರಿ ತೀರ್ಥರ ಶ್ರೀಮದ್ ಆಚಾರ್ಯರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹದಿಂದ ಪುನಃ ಧಾರವಾಡದ ಉಚ್ಚ ನ್ಯಾಯಾಲಯ ಉತ್ತರಾದಿ ಮಠದ ವತಿಯಿಂದಲೇ 3 ದಿನಗಳ ಆರಾಧನೆ ನಿರಾತಂಕವಾಗಿ ನಡೆಯಬೇಕು, ಅದಕ್ಕೆ ನೀಡಬೇಕು ಅಂತ ಆದೇಶವನ್ನು ನೀಡಿದೆ. ಎಲ್ಲ ಭಗವದ್ಭಕ್ತರು ಭಕ್ತಿಯಿಂದ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ವಿದ್ವಾಂಸರು ವಿದ್ಯಾರ್ಥಿಗಳು ಪಾರಾಯಣವನ್ನು ಮಾಡಿ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಎಲ್ಲದಕ್ಕೂ ಪ್ರಧಾನವಾಗಿ ದೇವರ ಅನಂತ ಕಾರುಣ್ಯ, ನೀ ದಯಾಪರನು, ನಿನ್ನವರ ಸಾಧನವೋ, ನಮ್ಮ ಸಾಧನೆಗಿಂತಲೂ ದೇವರ ಕಾರುಣ್ಯ ಅನಂತ ಅಪಾರ. ಅಂತಹ ಭಗವಂತನ ಕಾರುಣ್ಯಕ್ಕೆ ನರಹರಿ ತೀರ್ಥರ ಎಲ್ಲ ಗುರುಗಳ, ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಕಾರುಣ್ಯಕ್ಕೆ ಅನಂತ ಅನಂತ ನಮನಗಳನ್ನು ಸಲ್ಲಿಸೋಣ. ಹರೇ ನಮಃ. श्री श्री नरहरि तीर्थ गुरु महाराज की जय। श्री सत्य प्रमोद तीर्थ गुरु महाराज की जय। श्री सत्यात्म तीर्थ गुरु महाराज की जय। उत्तरादि मठ के जय।